ಅವ ಏನ್ ಪವಿತ್ರ ಇಲ್ಲಿ ಬಂದ್ಬಿಟ್ಟಿ? ನಿನ್ನೆರ ನಿಮ್ಮ ಅತ್ತಿಗೆ ಆರಾಮಿಲ್ಲ ಅಂದಿ. ಓ ಅದಾ. ರೇಣು ಹೋ ಚಾ ಮಾಡ್ಕೊಬಾ ಹೋಗ್. ಆಕಿದ್ದಾಗ ಏನು ಹೇಳಕ್ ಹೋಗ್ಬೇಡ, ಆಕಿ ಹಿಂದ ಆಡ್ಕೊಂತಾಳ. ಈಗ ಹೇಳು ಏನಾತ? ಆರಾಮದಾಳ ನಿಮ್ಮ ಅತ್ತಿ? ಅಕ್ಕಿಂದ ಏನು ಕೇಳ್ತಿ ಬಿಡಮ್ಮ, ಎಷ್ಟಂತ ದವಾಖಾನಿಗೆ ತೋರಿಸಿವಿ, ಚೂರು ಆರಾಮಾಗಿಲ್ಲ. ನನಗಂತೂ ಅಕ್ಕಿನ ಚಾಕ್ರಿ ಮಾಡಿ ಮಾಡಿ ಸಾಕಾಗೈತಿ. ಇನ್ನೂ ಎಷ್ಟಂತ ಮಾಡಲಿ? ಅದು ಅಲ್ಲದೆ ನಾಳೆ ಅವ್ರ 3 ಮಂದಿ ಹೆಣ್ಮಕ್ಳು ಬರಾಕತ್ತಾರಂತ. ಅವ್ರದ್ದು ಚಾಕ್ರಿ ಮಾಡ್ಕೊಂಡು ಕುಂದ್ರಲೇನು? ಅದಕ್ಕೆ ನಾನು 1 ತಿಂಗಳು ಇಲ್ಲೇ ಇರ್ತೀನಿ. ನಿಮ್ಮ ಮಳೆಗೆ ನೀವು ಹೇಳ್ಕೊಳ್ರಿ. ಆತು ಬಿಡು, ನಾ ಹೇಳ್ತೇನೆ. ಅರ್ಬಿ ನೋಡು ಎಷ್ಟು ಮುದ್ದಿ ಮುದ್ದಿ ಮಾಡಿ ಹಾಕ್ಯಾಳ, ಒಂದು ಕೆಲಸ ಬರಲ್ಲ ಈಕಿಗೆ. ಅತ್ತಿ, ನಮ್ಮ ಅಣ್ಣ ಫೋನ್ ಮಾಡಿದ್ರು, ನಮ್ಮ ಅವ್ವ ಕಾಲ್ ಜಾರಿ ಬಿದ್ದಾಳಂತ. 1-2 ದಿನ ಹೋಗಿ ಬರ್ತೀನಿ ಅತ್ತಿ. ನೀ ಅದಕ್ಕೆ ಹೋಗಿದಿ? ಅಲ್ಲಿ ಮೊಯ್ನೆ ಅದಾಳಿಲ್ಲ, ನೋಡ್ಕೊಂತಾಳ ಬಿಡು. ನಮ್ಮ ಮೊಯ್ನು ಒಟ್ಲೆದಾಳತ್ತಿ, ಹೆಂಗ್ ನೋಡ್ಕೋತಾಳತ್ತಿ? ನಾ 1-2 ದಿನ ಹೋಗಿ ಬರ್ತೀನಿ ತಗೋರಿ. ಹೆಂಗ್ ಮನ್ಯಾಗ ಪವಿತ್ರ ಅದಾಳಲ್ಲ. ಓ ಅಂದ್ರ ನನ್ನ ಮಗಳು ಬಂದಾಳ ಅಂತ ಹೇಳಿ ಈಗ ನೀ ತೋರ್ ಮನಿಗೆ ಹೊಂಟಿನ? ಮನಿಗೆ ಯಾರ ಬಂದ್ರ ಅವ್ರನ್ನ ಚಂದಾಗ ನೋಡ್ಕೋಬೇಕು. ಏನಾರ ನೆವ ಮಾಡ್ಕೊಂಡು ತೋರ್ ಮನಿಗೆ ಹೋಗಿ ಕುತ್ಕೊಳ್ಳೋದಲ್ಲ. ಇದ ಕಳ್ಸ್ಯಾರ ನಿಮ್ಮಪ್ಪ ನಿಮ್ಮವ್ವ ನಿನಗ? ಈ ತಾಯಂದ್ರೆ ಎಷ್ಟು ವಿಚಿತ್ರ ಅಲ್ಲತ್ತಿ. ತಮ್ಮ ಮಕ್ಕಳು ಏನ್ ಮಾಡಿದ್ರು ಸರಿ ಅನ್ಸತ್ತ, ಅದೇ ಸ್ವಸ್ಥರ್ ಮಾಡಿದ್ದು ಏನು ಸರಿ ಅನ್ಸಲ್ಲ. ತಾವ್ ಹೆತ್ತ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ಲಾರ ತಾಯಂದ್ರು ಮನಿಗ್ ಬಂದ್ ಸ್ವಸ್ಥರಿಗೆ ಸಂಸ್ಕಾರ ನೀತಿ ಪಾಠ ಹೇಳಿದ್ರಂತ.